ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ವಿಶೇಷವಾದಂತಹ ಗಿಡಮೂಲಿಕೆ ಆಗಿರ್ಬೋದು, ಇದು ನಾವು ಪ್ರತಿದಿನ ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂತಹ ಒಂದು ಸೊಪ್ಪಾಗಿರ್ಬೋದು. ಹಾಗೆಯೇ ನೀವು ಇದನ್ನು ಯಾವ ರೀತಿ ತೊಗೊಳ್ತೀರಾ ಅಂದರೆ ಅದೇ ರೀತಿ ಆಗುತ್ತೆ. ಯಾಕೆಂದರೆ ಈ ಒಂದು ಸಾಧಾರಣ ಸೊಪ್ಪಿನಲ್ಲಿ ನಮ್ಮ ಎಲ್ಲರ ಅಡುಗೆ ಮನೆಯಲ್ಲೂ ಇದು ಸಾಮಾನ್ಯವಾಗಿ ಸಿಕ್ಕೇ ಸಿಗುತ್ತೆ. ಈ ಒಂದು ಸೊಪ್ಪಿನಲ್ಲಿ ನಮಗೆ ಬಾಯಿ ವಾಸನೆಯನ್ನು ತೊಲಗಿಸುವಂತಹ ಶಕ್ತಿ ಇದೆ, ನಮ್ಮ ತಲೆನೋವು ಕಡಿಮೆ ಮಾಡುವಂತಹ ಶಕ್ತಿ ಇದೆ, ನಮ್ಮ ಮೂಡನ್ನು ಇನ್ಸ್ಟೆಂಟಾಗಿ ರಿಫ್ರೆಶ್ ಮಾಡುವಂತಹ ಶಕ್ತಿ ಇದೆ. ನಾನೇನಾದರೂ ನನಗೆ ಸ್ಮೆಲ್ ಒಂಥರ ವಾಕರಿಕೆ ಬಂದಂಗೆ ಆಗೋದು ಅಥವಾ ಇರಿಟೇಷನ್ ಅನ್ನಿಸ್ತಾ ಇತ್ತು ಸ್ಮೆಲ್ ಅಂದರೆ, ನಾನು ಈ ಸೊಪ್ಪನ್ನು ಕಾಮನ್ನಾಗಿ ಸ್ಮೆಲ್ ಮಾಡ್ತಾಯಿದ್ದೆ. ಏಕೆಂದರೆ ಇದ್ರ ಸ್ಮೆಲ್ ನನಗೇನೋ ಒಂದು ರೀತಿ ವಿಶೇಷವಾಗಿ ಇಷ್ಟ ಆಗೋದು, ನನಗೆ ಮೈಂಡ್ ರಿಫ್ರೆಶ್ ಮಾಡೋದು ಅಂತ ನಾನು ತುಂಬ ಇಷ್ಟಪಡ್ತಿದ್ದೆ. ಹಾಗೆಯೇ ಇದರಿಂದ ನಾವು ರೈಸನ್ನು ಮಾಡ್ತೀವಿ. ಆ ರೈಸ್ ನಮ್ಮ ಮನೇಲಿ ಎಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ. ಸೊ ಯಾಕೆ ಅಂತ ಗೊತ್ತಿರಲಿಲ್ಲ, ಬಟ್ ಅದ್ರ ವಿಶೇಷತೆಗಳ ಬಗ್ಗೆ ತಿಳ್ಕೊಂಡು ತಿನ್ನೋದು ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ ಆಗಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ತಿಳ್ಕೊಳ್ತಾ ಹೋದಂಗೆ ನನಗೆ ಸುಮಾರು ಒಂದಿಷ್ಟು ವಿಚಾರಗಳು ನಮ್ಮ ಆರೋಗ್ಯಕ್ಕೆ ಅದರಿಂದ ಆಗುವಂತಹ ಬೆನಿಫಿಟ್ಸ್ಗಳ ಬಗ್ಗೆ ಗೊತ್ತಾಯಿತು. ಸೊ ಆ ಬೆನಿಫಿಟ್ಸ್ಗಳ ಬಗ್ಗೆ ನಿಮಗೂ ಮಾಹಿತಿ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತಂದೇಳಿ ಈ ವಿಡಿಯೋದ ಮೂಲಕ ನಿಮಗೆ ಆ ಬೆನಿಫಿಟ್ಸ್ಗಳನ್ನು ತಿಳಿಸುವಂತಹ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಪ್ರಯತ್ನ ನಿಮಗೆ ಯಾವ ರೀತಿ ಅನ್ನಿಸ್ತು, ಇಷ್ಟ ಆಯಿತಾ ಇಲ್ಲ ಅಂತಂದೇಳಿ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನಿಮಗೆ ಬೇರೆ ಯಾವುದೇ ವಿಡಿಯೋ ಬೇಕಾಗಿದ್ರು ಅನ್ನೋ ತಿಳಿಸ್ಬೋದು. ನಾನು ಅದ್ರ ಮೇಲೆ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮ ಹಾನೆಸ್ಟ್ ರಿವ್ಯೂಗೋಸ್ಕರ ಕಾಯ್ತಾ ಇರ್ತೀನಿ, ಓಕೆನಾ? ಅದು ಯಾವ ಸೊಪ್ಪು, ಈಗ ಅಡುಗೆ ಮನೆಯಲ್ಲಿ ಕಾಮನ್ ಆಗಿ ಸಿಗೋ ಸೊಪ್ಪು, ಇದು ಅಡುಗೆಗೆ ಯೂಸ್ ಮಾಡಿದ್ರೆ ಸಿಕ್ಕಾಪಟ್ಟೆ ರುಚಿ ಕೊಡುತ್ತೆ. ಪಲಾವಿಗೆ ಹಾಕಿರ್ಬೋದಾಗಿರ್ಬೋದು, ಒಂದು ಬಿರಿಯಾನಿ ಆಗಿರ್ಬೋದು, ಸುಮಾರು ಒಂದಿಷ್ಟು ನಾನು ಕೆಲವೊಂದಿಷ್ಟು ಪಲ್ಯಗಳಿಗೂ ಯೂಸ್ ಮಾಡ್ತೀನಿ. ಸೊ ಇದು ಯಾವ ಸೊಪ್ಪು ಅಂದರೆ ಪುದೀನ, ಗೊತ್ತಾಯ್ತಲ್ವ? ಈ ಪುದೀನ ಸೊಪ್ಪನ್ನು ಏನು ಮಾಡ್ತಾರೆ, ಮೌತ್ ರಿಫ್ರೆಶ್ನೆಸ್ ಆಗಿರ್ಬೋದು, ನಾವು ಶೀತ ಆದಾಗ ಹಾಕ್ತೀವಲ್ಲ ಇನ್ಹೇಲರ್ಸ್ ಆಗಿರ್ಬೋದು, ಇದೆಲ್ಲದರಲ್ಲೂ ಯೂಸ್ ಮಾಡ್ತೀವಿ. ಕಾರಣ ಏನಂದರೆ ಈ ಪುದೀನ ಸೊಪ್ಪಿಗೆ ಆ ಒಂದು ಶಕ್ತಿ ಇದೆ. ನಿಮಗೆ ಬಾಯಿ ಸ್ಮೆಲ್ ಬರ್ತಾ ಇದೆ ಅಂದರೆ ಸಿಂಪಲ್ಲಾಗಿ ಪುದೀನ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದನ್ನೊಂದು ಸ್ವಲ್ಪ ಕೈಯಲ್ಲಿ ಹಾರ್ಡಾಗಿ ಇದು ಮಾಡಿ ಅದನ್ನೊಂದು ಗ್ಲಾಸ್ ವಾಟ್ರಿಗೆ ಒಂದು 4-5 ಎಸಳನ್ನು ಪುದೀನ ಹಾಕಿ ಒಂದು 2 hour ಬಿಟ್ಟು ನೀವು ಅದನ್ನ ಕುಡೀರಿ. ನಿಮಗೆ ಆ ನೀರು ಎಷ್ಟು ಟೇಸ್ಟಿ ಅನಿಸುತ್ತೆ, ಎಷ್ಟು ಮೌತ್ ಫ್ರೆಶಿಂಗ್ ಅಂತ ಅನಿಸುತ್ತೆ. ಆಮೇಲೆ ನಿಮ್ಮ ದೇಹದಲ್ಲಿರುವಂತಹ ಅಜೀರ್ಣಗಳೇನೇ ಇದ್ರೂ ಅದು ಕಡಿಮೆ ಮಾಡುತ್ತೆ. ಕಾರಣ ಏನು ಅಂದರೆ ಇದರಲ್ಲಿರುವಂತಹ ಪೋಷಕಾಂಶಗಳಾಗಿರ್ಬೋದು, ವೈಟಮಿನ್ಸ್ ಆಗಿರ್ಬೋದು, ಅದು ನಮ್ಮ ದೇಹಕ್ಕೆ ಸುಮಾರು ಒಂದಿಷ್ಟು ಬೆನಿಫಿಟ್ಸ್ ಕೊಡುತ್ತೆ. ಯಾವ್ಯಾವ ರೀತಿ ಅಂತ ಹೇಳೋದಾದರೆ, ಇದು ನಮ್ಮ ಜೀರ್ಣಕ್ರಿಯೆಯನ್ನು ಅಭಿವೃದ್ಧಿ ಮಾಡುತ್ತೆ. ಈಗ ಫಾರಿನ್ಗಳಲ್ಲೆಲ್ಲ ಏನು ಮಾಡ್ತಾರೆ ಅಲ್ಲಿ ಫಾರಿನಲ್ಲಿ ಅಂತಂದರೆ, ಊಟಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಪುದೀನ ಡ್ರಿಂಕ್ಸನ್ನು ಕುಡಿತಾರೆ ಅಲ್ಲ. ಯಾಕೆ ಅಂದರೆ ಅದು ಡೈಜೆಸ್ಟನ್ನು ಇಂಪ್ರೂವ್ ಮಾಡುತ್ತೆ ಅಂತಂದೇಳಿ. ಆಯುರ್ವೇದದಲ್ಲಿ ಏನು ಹೇಳಲಾಗುತ್ತೆ ಅಂದರೆ, ಪುದೀನಕ್ಕೆ ಪಿತ್ತ ಕೋಪವನ್ನು ಕಡಿಮೆ ಮಾಡುವಂತಹ ಶಕ್ತಿ ಇದೆ ಅಂತ ಹೇಳಲಾಗುತ್ತೆ. ಸೊ ಅದರಿಂದ ನಾವು ಬೇಸಿಗೆ ಕಾಲದಲ್ಲಿ ಈ ಪುದೀನ ಕಷಾಯವನ್ನು ಅಥವಾ ಪುದೀನ ನೀರನ್ನು ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ದೇಹವನ್ನು ತಂಪಾಗಿಡಲು ಸಹಾಯ ಮಾಡುತ್ತೆ. ಹಾಗೆಯೇ ಗ್ರೀನ್ ಟೀ ಜೊತೆಗೆ ನಾವು ಪುದೀನ ಬೆರೆಸಿ ಗ್ರೀನ್ ಟೀಯನ್ನು ಕುಡಿಯೋದ್ರಿಂದ ನಮ್ಮ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಇನ್ನೂ ಒಂದೇನು ಅಂತಂದರೆ, ಊಟಕ್ಕೆ ಮುಂಚೆ ಫಾರಿನ್ಗಳಲ್ಲಿ ಹೇಳಿದ್ದೆ ಪುದೀನ ಡ್ರಿಂಕ್ಸ್ ಕುಡಿತಾರೆ ಅಂದರೆ ಪುದೀನ ಶರ್ಬತ್ತನ್ನು ಕುಡಿಯೋದ್ರಿಂದ ಸಹ ನಮ್ಮ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ ಅನ್ನೋದು ಅಲ್ಲಿಯವರ ಒಂದು ವಿಚಾರ. ಹಾಗೆಯೇ ನಿಮಗೆ ಇನ್ನೊಂದು ವಿಚಾರ ಗೊತ್ತಾ ಫ್ರೆಂಡ್ಸ್, ವಿಕ್ಸ್ ಆಗಿರ್ಬೋದು, ಜಂಡು ಬಾಮ್ ಆಗಿರ್ಬೋದು, ಇದೆಲ್ಲದರಲ್ಲೂ ಪುದೀನದ್ದು ಒಂದು ಫ್ಲೇವರನ್ನು ಯೂಸ್ ಮಾಡಿರ್ತಾರೆ. ಈ ಕಾರಣ ಏನು ಅಂದರೆ ಆ ಒಂದು ವಾಸನೆಗೇ ನಮ್ಮ ತಲೆನೋವು ತುಂಬ ಬೇಗ ಕಡಿಮೆ ಆಗುತ್ತೆ. ಹಾಗೆಯೇ ಮಕ್ಕಳಿಗೆ ಈ ಪುದೀನ ರಸವನ್ನು ಶುಂಠಿ ರಸ ಮತ್ತು ತುಳಸಿ ರಸ ಹಾಗೆಯೇ ಸ್ವಲ್ಪ ತುಪ್ಪದ ಜೊತೆಗೆ ಸೇರಿಸಿ ಕೊಡೋದ್ರಿಂದ ಬೇಗ ಶೀತ ಕಂಟ್ರೋಲಿಗೆ ಬರುತ್ತೆ ಅಂತಂದೇ ಹೇಳ್ಬೋದು. ಮತ್ತು ಇನ್ನೂ ಸುಮಾರು ಒಂದಿಷ್ಟು ಬೆನಿಫಿಟ್ಸ್ ಇದೆ. ಈ ಸೊಪ್ಪನ್ನು ಹಾಗೆಯೇ ಜಗದು ತಿನ್ನೋದ್ರಿಂದ ಏನಾಗುತ್ತೆ, ನಮ್ಮ ನಾಲ್ಗೆ ಆಗಿರ್ಬೋದು, ಬಾಯಿ ವಾಸನೆ ಕಡಿಮೆ ಆಗುತ್ತೆ. ಹಾಗೆಯೇ ಮುಟ್ಟಿನ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಬರುವಂತಹ ಹೊಟ್ಟೆ ನೋವನ್ನು ಇದು ಅತ್ಯಂತ ಪರಿಣಾಮಕಾರಿಯಾಗಿ ಕಡಿಮೆ ಮಾಡುತ್ತೆ ಅಂತಂದೇ ಹೇಳ್ಬೋದು. ಪುದೀನ ಸೊಪ್ಪಿಂದ ನಮ್ಮ ಚರ್ಮಕ್ಕೂ ಸಹ ತುಂಬ ಬೆನಿಫಿಟ್ ಸಿಗುತ್ತೆ. ಹಾಗೆಯೇ ನಾನು ಮುಂಚೆನೇ ಹೇಳಿದೆ, ನಿಮಗೆ ತಲೆನೋವು ಬಂದಾಗ ಒಂಥರ ಸ್ಮೆಲ್ ಇರಿಟೇಷನ್ ಆದಾಗ ನಾನು ಪುದೀನ ಸ್ಮೆಲ್ ನೋಡ್ತಾ ಇದ್ದೆ, ತುಂಬ ರಿಫ್ರೆಶಿಂಗ್ ಅನಿಸುತ್ತೆ. ಆಮೇಲೆ ಮೆದುಳು ತುಂಬ ಚುರುಕಾಗುತ್ತೆ. ಆ ಒಂದು ಶಕ್ತಿನೂ ಸಹ ಈ ಪುದೀನ ಸೊಪ್ಪಿಗೆ ಇದೆ. ಕೆಲವೊಬ್ಬರಿಗೆ ಕೆಲವೊಂದು ಸಮಸ್ಯೆ ಇರುತ್ತೆ. ಈಗ ಊಟ ಆದ ತಕ್ಷಣ ಹೊಟ್ಟೆ ಹಿಂಡದಂಗೆ ಆಗೋದು, ಜಾಡಿಸ್ದಂಗೆ ಆಗೋದು, ತಕ್ಷಣ ರೆಸ್ಟಿಗೆ ಹೋಗಬೇಕು, ಬಾತ್ರೂಮಿಗೆ ಹೋಗಬೇಕು ಅಂತ ಅನಿಸೋದು, ಆ ಥರ ಎಲ್ಲ ಸಮಸ್ಯೆ ಇದ್ದರೆ ಪುದೀನವನ್ನು ಶರ್ಬತ್ತನ್ನು ಅಥವಾ ಪುದೀನ ನೀರನ್ನು ಅವರು ಕುಡಿತಾ ಬಂದರೆ ಈ ಸಮಸ್ಯೆಯನ್ನು ಸಕ್ಸಸ್ಫುಲ್ಲಾಗಿ ನಾವು ಕಂಟ್ರೋಲ್ ಮಾಡ್ಬೋದು ಅಂತಂದೇ ಹೇಳ್ಬೋದು. ಹಾಗೆಯೇ ನಾವು ನಮ್ಮ ದೇಹದಲ್ಲಿ ರಕ್ತ ಶುದ್ಧೀಕರಣ ಮಾಡೋದರಲ್ಲಿ, ಹಾಗೆಯೇ ರಕ್ತದಲ್ಲಿರುವಂತಹ ನಂಜಿನಂಶವನ್ನು ಹೊರ ಹಾಕೋದ್ರಲ್ಲಿ ಪುದೀನ ತುಂಬ ಪ್ರಮುಖವಾದಂತಹ ಪಾತ್ರ ವಹಿಸುತ್ತೆ. ಇದೆಲ್ಲ ಬೆನಿಫಿಟ್ಸ್ಗಳ ಜೊತೆಗೆ ನಮ್ಮ ದೇಹದಲ್ಲಿ ಆಗುವಂತಹ ಸ್ಕಿನ್ ಅಲರ್ಜಿ ಆಗಿರ್ಬೋದು, ಸ್ಕಿನ್ ರಿಲೇಟೆಡ್ ಸಮಸ್ಯೆಗಳಾಗಿರ್ಬೋದು, ಆಮೇಲೆ ಚರ್ಮವನ್ನು ತುಂಬ ಸಾಫ್ಟ್ ಮಾಡುತ್ತೆ. ನಮ್ಮ ತುಂಬ ಜಾಸ್ತಿ ನಾವೇನು ಮಾಡ್ಬೋದು ಪುದೀನ ತಿನ್ನೋದ್ರಿಂದ. ಹಾಗೆಯೇ ಇನ್ನೊಂದು ತುಂಬ ಮುಖ್ಯವಾದಂತಹ ಪಾಯಿಂಟ್ ಏನು ಅಂದರೆ, ಕ್ಯಾನ್ಸರ್ ಸೆಲ್ಸ್ ಆಗಿರ್ಬೋದು, ಇನ್ನೊಂದು ಯಾವುದೇ ಸೆಲ್ಸ್ ಆಗಿರ್ಬೋದು, ಅವನ್ನು ಪರಿಣಾಮಕಾರಿಯಾಗಿ ಕಂಟ್ರೋಲ್ ಮಾಡೋದ್ರಲ್ಲಿ ಪುದೀನ ಸೊಪ್ಪು ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳ್ಬೋದು. ಟೋಟಲ್ ಆಗಿ
ನಮಗೆ ಇದರಿಂದ ಏನು ತಿಳಿಯುತ್ತೆ, ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇಲ್ಲ. ನೀವೆಷ್ಟು ಹೆಚ್ಚಾಗಿ ಪುದೀನ ಸೇವನೆ ಮಾಡ್ತೀರಾ ಅಷ್ಟು ಒಳ್ಳೆಯದು. ನಿಮ್ಮೆಲ್ಲರಲ್ಲೂ ಒಂದು ವಿನಂತಿ ಏನು ಅಂತಂದರೆ, ಆರೋಗ್ಯ ಭಾರತ ನಮ್ಮ ಕನಸು, ನಮ್ಮ ದೇಶ ನಮ್ಮ ಹೆಮ್ಮೆ. ಸೊ ಇದೊಂದು ಕಾನ್ಸೆಪ್ಟ್ ಅಡಿಗೆ ಇವೆಲ್ಲ ಬೆನಿಫಿಟ್ಸ್ಗಳ ಬಗ್ಗೆ ನಾನು ವಿವರಣೆ ಕೊಡ್ತಾ ಇದ್ದೀನಿ. ಮುಖ್ಯವಾದಂತಹ ಮಾತು ನೆನ್ಬಿಡಿ, ನಾವೇನು ತಿಂತೀವಿ ಅನ್ನೋದಕ್ಕಿಂತ ನಾವು ಎಷ್ಟು ಪ್ರಮಾಣದಲ್ಲಿ ತಿಂತೀವಿ, ಎಷ್ಟು ಕಡಿಮೆ ತಿಂತೀವೋ ನಾವು ಅಷ್ಟು ಆ್ಯಕ್ಟಿವ್ ಆಗಿರ್ತೀವಿ ಅನ್ನೋದು ಒಂದು ಸತ್ಯ. ಆದರೆ ಇನ್ನೊಂದು ಏನು ಅಂದರೆ, ನಾವು ಎಷ್ಟು ಫಾಸ್ಟಿಂಗ್ ಮಾಡ್ತೀವೋ ನಮ್ಮ ಅಷ್ಟು ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದು. ಸೊ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ನೋಡ್ಕೊಳ್ಬೇಕು ಅಂದರೆ ಅತಿ ಹೆಚ್ಚಾಗಿ ತಿನ್ನೋದಕ್ಕಿಂತ ಅತಿ ಕಡಿಮೆ ತಿಂದು ತುಂಬ ಆ್ಯಕ್ಟಿವ್ ಆಗಿದ್ದು ನಮ್ಮ ಜೀವನವನ್ನು ಆರೋಗ್ಯವಾಗಿ ಲೀಡ್ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಜೊತೆಗೆ ಏನು ತಿಂತೀವೋ ಅದನ್ನು ಸ್ವಲ್ಪನೇ ತಿಂದ್ರೂ ನಮ್ಮ ದೇಹಕ್ಕೆ ಬೆನಿಫಿಷಿಯಲ್ ಆಗಿರುವಂತಹ ಆಹಾರಗಳನ್ನು ಸೇವನೆ ಮಾಡಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ನಿಮಗೆ ಯಾರೆಲ್ಲ ಆಪ್ತರ ಇರ್ತಾರೋ ಅವರಿಗೆಲ್ಲ ಶೇರ್ ಮಾಡಿ. ಮಾಡ್ತೀನಿ, ನನ್ನ ಪುದೀನ ರೆಸಿಪಿ ಯಾವ ಕಾರಣಕ್ಕೂ ಫೇಲ್ ಆಗಲ್ಲ. ಫಾರ್ ಎಕ್ಸಾಂಪಲ್, ನೀವು ಪಾನಿಯನ್ನು ಮಾಡ್ತೀರ ಅಂದರೆ ಪುದೀನ ಸೊಪ್ಪು ಮಸ್ಟ್ ಆ್ಯಂಡ್ ಶುಡ್ ಫ್ರೆಶ್ ಆಗಿರಲೇಬೇಕು. ಫ್ರೆಶ್ ಇಲ್ಲ ಅಂತಂದರೆ ಪುದೀನ ಅದು ಪಾನಿ ಮಾಡಿದ ಏನಾಗುತ್ತೆ, ಅದು ಕಹಿ ಆಗುತ್ತೆ. ಆದರೆ ಈ ಪುದೀನ ರೈಸಿಗೆ ಒಂದು 2-3 ದಿನ ಆಗಿದೆ ಪುದೀನ ಸೊಪ್ಪು ತಂದು ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಂತ ಅಂದ್ರೂ ಸಹ ನಾವು ಈ ಪುದೀನ ರೈಸನ್ನು ಮಾಡಿದ್ರೆ ಸ್ವಲ್ಪ ಖಾರ ಕಡಿಮೆ ಮಾಡಿದರೆ ಅದ್ಭುತವಾದಂತಹ ಟೇಸ್ಟ್ ಇರುತ್ತೆ. ಯಾವ ಕಾರಣಕ್ಕೂ ಟೇಸ್ಟ್ ಕೈ ಕೊಡಲ್ಲ. ಸೊ ಆ ಥರ ರೆಸಿಪಿ ಇದು. ನಿಮಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಕ್ವಿಕ್ಕಾಗಿ ನೋಡ್ಕೊಂಬರೋಣ. ಈ ರೆಸಿಪಿಯನ್ನು ಒಂದು ಸಲ ಟ್ರೈ ಮಾಡಿ ಅಂತಂದರೆ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ. ತುಂಬ ಆರೋಗ್ಯಪೂರ್ಣವಾದಂತಹ ರೆಸಿಪಿ, ತುಂಬ ಕ್ವಿಕ್ ಆಗುವಂತಹ ರೆಸಿಪಿ. ಸೊ ಒಂದ್ಸಲ ಟ್ರೈ ಮಾಡಿ ಆದಮೇಲೆ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತಂದೇಳಿ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಏನಿದ್ರೆ ಬನ್ನಿ ರೆಸಿಪಿಯನ್ನು ನೋಡೋಣ. ಒಂದು ಪಾತ್ರೆಯಲ್ಲಿ ನಾವು ಪ್ರತಿನಿತ್ಯ ಬಳಸುವಂಥ 3 ಲೋಟ ಅಕ್ಕಿ ಜೊತೆಗೆ ಬಾಸುಮತಿ ಅಕ್ಕಿ 2 ಲೋಟ ಹಾಕಿ ಚೆನ್ನಾಗಿ ತೊಳೆದು ನೀರು ಹಾಕಿ ಅನ್ನನ ಹಾಗೆ ಮಾಡ್ತೀನಿ. ಯಾಕೆ ಅಂತಂದರೆ ಕುಕ್ಕರಲ್ಲಿ ಮಾಡಿದರೆ ತುಂಬ ಮೆತ್ತಗಾಗುತ್ತೆ ಅಂತಂದೇಳಿ ಫಸ್ಟು ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಎಣ್ಣೆಗೆ ಹಾಕಿ ಉಪ್ಪು ಹಾಕಿ ಅನ್ನ ಮಾಡೋದಕ್ಕೆ ಇಡ್ತೀನಿ. ಇನ್ ಬಿಟ್ವೀನ್ ರೈಸ್ ಮಾಡ್ತೀನಿ. ಸೊ ಈ ರೀತಿ ನೀರು ಹಿಂಗಿಸಿ ಮಾಡ್ತೀನಿ. ಈಗ ನೋಡಿ ಪುದೀನ ಸೊಪ್ಪನ್ನು ತೊಗೊಳ್ತಿದ್ದೀನಿ. ಅದೊಂದು ಸ್ವಲ್ಪ ಬಾಡಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು. 2-3 ದಿನ ಆಗಿತ್ತು. ಸೊ ಅದನ್ನ ಚೆನ್ನಾಗಿ ತೊಳ್ಕೊಂಡು ಅದ್ರ ಜೊತೆಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ತೊಳ್ಕೊಳ್ತೀನಿ. ನೋಡಿ ನೀರು ಎಷ್ಟು ಗಲೀಜಾಗಿದೆ. ಜೊತೆಗೆ 3 ಹಸಿಮೆಣಸಿನ್ಕಾಯಿ ಸಾಕು ಅಂತಂದೇಳಿ 3 ತೊಳ್ಕೊಳ್ತೀನಿ. ಈಗ ನೀರು ಚೇಂಜ್ ಮಾಡಿಬಿಟ್ಟು ಇನ್ನೊಂದ್ಸಲ ತೊಳಿತೀನಿ ಕೊತ್ತಂಬರಿ ಸೊಪ್ಪನ್ನು, ಯಾಕೆಂದರೆ ವಿಪರೀತ ಗಲೀಜಿದ್ದರಿಂದ. ಇನ್ನೊಂದ್ಸಲ ತೊಳ್ಕೊಂಡು ಕ್ಲೀನ್ ಮಾಡಿ ಎತ್ತಿಟ್ಕೊಂಡಾದಮೇಲೆ ನಿಮಗೆ ಮಸಾಲೆ ಐಟಮ್ಸನ್ನು ತೋರಿಸ್ತೀನಿ. ನೋಡಿ ಏನೇನೆಲ್ಲ ಮಸಾಲೆ ಐಟಮ್ಸ್ ಹಾಕಿದ್ದೀನಿ ಅಂತಂದೇಳಿ. ಒಂದಿಷ್ಟು ಕರಿಬೇವು, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಇವೆಲ್ಲವನ್ನು ತೊಳ್ಕೊಂಡಿದ್ದೀನಿ. ಒಂದೇ ಒಂದು ಈರುಳ್ಳಿ ಕಟ್ ಮಾಡ್ಕೊಳ್ತೀನಿ. ಅದು ಎಣ್ಣೆಗೆ ಇಟ್ಟ ಮೇಲೆ ಕಟ್ ಮಾಡ್ಕೊಳ್ತೀನಿ. ಈ ಕಡೆ ಒಂದಿಷ್ಟು ಚಕ್ಕೆ, 2-3 ಲವಂಗ, ಒಂದೇ ಒಂದು ಏಲಕ್ಕಿ, ಒಂದು ಪಲಾವ್ ಎಲೆ, ಒಂದಿಷ್ಟು ಕಾಳುಮೆಣಸು ಖಾರಕ್ಕೆ. ಈಗ ನೋಡಿ ಒಲೆನ ಸಣ್ಣಕ್ಕೆ ಇಟ್ಟಿರ್ತೀನಿ ಲೋ ಫ್ಲೇಮಲ್ಲಿ. ಅದಕ್ಕೆ 2 ಟೀ ಸ್ಪೂನ್ ಎಣ್ಣೆ, ಹಾಗೆಯೇ ಒಂದು ಸ್ವಲ್ಪ ತುಪ್ಪ ಹಾಕಿ ಇದೇನು ಮಸಾಲೆ ಇಟ್ಕೊಂಡಿದ್ನಲ್ಲ ಜೀರಿಗೆ ಹಾಕ್ತೀನಿ. ಜೀರಿಗೆ ತುಂಬ ಮುಖ್ಯ ಟೇಸ್ಟಿಗೆ. ಜೀರಿಗೆ ಹಾಕಿ ಆದಮೇಲೆ ಅದೆರಡು ಚಿಟಪಟ ಆದಮೇಲೆ ಮಸಾಲೆ ಐಟಮ್ಸ್ ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ, ಲವಂಗ ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಇವಿಷ್ಟು ಲೋ ಫ್ಲೇಮಲ್ಲಿ ಫ್ರೈ ಆಗೋಷ್ಟೊತ್ತಿಗೆ ಕರಿಬೇವು ಕಟ್ ಮಾಡ್ಕೊಂಡಿರ್ತೀನಿ. ಕರಿಬೇವು ಹಾಕ್ಬಿಟ್ಟು ನೆಕ್ಸ್ಟ್ ಹಂಗೆ ಈರುಳ್ಳಿ ಕಟ್ ಮಾಡ್ಕೊಳ್ತೀನಿ. ಆ ಈರುಳ್ಳಿ ಹಾಕಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಎಣ್ಣೆಯಲ್ಲಿ. ಸೊ ಅದಕ್ಕೆ ಲೋ ಫ್ಲೇಮಲ್ಲಿಟ್ಟು ಕ್ಲೋಸ್ ಮಾಡ್ತೀನಿ ಲಿಡ್ಡನ್ನು. ನೋಡಿ ಅನ್ನ ಎಷ್ಟು ಚೆನ್ನಾಗಿ ಬಳಬಳ ಅನ್ನಂಗಾಗಿದೆ. ಒಂದು ಮಿಕ್ಸಿ ಜಾರಿಗೆ ಕಾಳುಮೆಣಸು ಆಗಲೇ ಹಾಕಿದ್ವಲ್ಲ, ಹಸಿಮೆಣಸಿನ್ಕಾಯಿ 3, ಪುದೀನ ಸೊಪ್ಪನ್ನು ಚೆನ್ನಾಗಿ ಫಸ್ಟಿಗೆ ಹಾಕಿ ಮಿಕ್ಸಿ ಮಾಡ್ಕೊಳ್ತೀವಿ. ಅದಾದ ನಂತರ ಕೊತ್ತಂಬರಿಯನ್ನು ಹಾಕಿ ಮಿಕ್ಸಿ ಮಾಡ್ತೀನಿ. ಇದಿಷ್ಟೇ ಪೇಸ್ಟು. ನಿಮಗೆ ಬೇಕು ಅಂತಂದರೆ ಏನು ಮಾಡ್ಬೋದು ಅಂತಂದರೆ ಈ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸಹ ಹಾಕ್ಬೋದು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ, ಬಟ್ ತೋರಿಸೋದನ್ನು ಮರೆತುಬಿಟ್ಟಿದ್ದೀನಿ ಇಲ್ಲಿ. ಜೊತೆಗೆ ರುಬ್ಬಿಕೊಂಡಿರೋ ಮಸಾಲೆ ಜೊತೆಗೆ ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸೋದಕ್ಕೆ ಬಿಡ್ತೀನಿ. ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಕಲಸಿ ಬಿಡ್ತೀನಿ. ಅದು ಬಾಡಿದ ನಂತರ ಮತ್ತೆ ಒಂದು ಸಲ ಕ್ವಿಕ್ಕಾಗಿ ಮಿಕ್ಸ್ ಮಾಡಿ ಅದಕ್ಕೆ ಕೊತ್ತಂಬರಿ ಹಾಕ್ತೀನಿ. ಅದು ಮಿಸ್ ಆಗಿದೆ ಇಲ್ಲಿ. ಕೊತ್ತಂಬರಿ ಸಣ್ಣಕ್ಕೆ ಹೆಚ್ಚಿ ಹಾಕಿ ಅದಾದ ನಂತರ ಅನ್ನ ಹಾಕಿ ಕಲಿಸ್ತೀನಿ. ನೋಡಿ ಅನ್ನ ಎಷ್ಟು ಉದ್ದ ಕಾಳಿದೆ ಬಾಸ್ಮತಿ ಅಕ್ಕಿದು. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನಾರ್ಮಲ್ ಅಕ್ಕಿ ಮತ್ತು ಬಾಸ್ಮತಿ ಅಕ್ಕಿ ಮಾಡೋದ್ರಿಂದ. ಈಗ ಕಲಿಸ್ಕೊಂಡ ನಂತರ ಇದಕ್ಕೆ ನೀವು ಬೇಕು ಅಂದರೆ ಎಕ್ಸ್ಟ್ರಾ ತುಪ್ಪದಲ್ಲಿ ಕರೆದಂಥ ಗೋಡಂಬಿ ಹಾಕ್ಕೋಬೋದು. ಇಲ್ಲ ಅಂದರೆ ಬಟಾಣಿ ನೆನೆಸಿ ಅಥವಾ ಹಸಿ ಬಟಾಣಿ ಇತ್ತು ಅಂದರೆ ಹಸಿ ಬಟಾಣಿ ಹಾಕ್ಕೊಳ್ಬೋದು. ಒಗ್ಗರಣೆಗೆ ಬೇಯ್ಬೇಕಾದ್ರೆ ಹಾಕಬೇಕು ಈರುಳ್ಳಿ ಹಾಕೋದಕ್ಕೂ ಮುಂಚೆ. ಈ ರೆಸಿಪಿಯನ್ನು ಒಂದು ಸಲ ಟ್ರೈ ಮಾಡಿ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು.